ಜಗಜ್ಯೋತಿ ಬಸವೇಶ್ವರ ಸೇವಾ ಸಮಿತಿ ವತಿಯಿಂದ 892ನೆಯ ಬಸವ ಜಯಂತಿ ಉತ್ಸವವನ್ನು ಜೋರ್ಗಿ ಕಾಲೋನಿಯ ಎನ್ಜಿಒ ಬಡಾವಣೆಯ ಮಾಕಾ ಲೇಔಟ್ನಲ್ಲಿ ಹಮ್ಮಿಕೊಳ್ಳಲಾಗಿದೆ. ವಿಶ್ವಗುರು ಬಸವಣ್ಣನವರ ಜಯಂತಿ ಅಂಗವಾಗಿ ಬಾಲ್ಕಿಯ ಹಿರೇಮಠ್ ಸಂಸ್ಥಾಪಕ ಪರಮಪೂಜ್ಯ ಮಹಾಲಿಂಗ ಸ್ವಾಮಿಗಳಿಂದ ಪ್ರವಚನ ಕಾರ್ಯಕ್ರಮವು ಇದೇ 26ನೇ ದಿನಾಂಕದಂದು ಪ್ರಾರಂಭವಾಗಲಿದೆ ಎಂದು ಸಮಿತಿ ವತಿಯಿಂದ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಜಗಜ್ಯೋತಿ ಬಸವೇಶ್ವರ ಅವರ 892ನೇ ಬಸವ ಜಯಂತಿಯನ್ನು ಈ ವರ್ಷ ಅದ್ದೂರಿಯಾಗಿ ಆಚರಿಸಲು ತೀರ್ಮಾನಿಸಲಾಗಿದೆ. ನಗರದ ಎನ್ಜಿಒ ಬಡಾವಣೆ ಜೌರಿ ಕಾಲನಿಯಲ್ಲಿರ್ತಕ್ಕಂಥ ಬಸವ ಮಂಟಪದಲ್ಲಿ ಈ ವರ್ಷವನ್ನು ಬಸವ ಜಯಂತಿ ಅರ್ಥಪೂರ್ಣವಾಗಿ ಆಚರಿಸಲು ನಿರ್ಧರಿಸಲಾಗಿದೆ. 5 ದಿನಗಳ ಕಾಲ ಪ್ರವಚನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ಈ ಪ್ರವಚನವನ್ನು ಭಾಲ್ಕಿ ಶ್ರೀ ಮಠದಿಂದ ಮಹಾಲಿಂಗ ಸ್ವಾಮಿಗಳು ಬರ್ತಾ ಇದ್ದಾರೆ. 5 ದಿನಗಳ ಕಾಲ ಪ್ರವಚನ ಇರುತ್ತೆ ಮತ್ತು ಅದೇ ರೀತಿ 5 ದಿನಗಳ ಕಾಲ ಪೂರ್ಣ ಪ್ರಸಾದ ಬಂದವರಿಗೆ ಪ್ರಸಾದ ಇರುತ್ತೆ. ಈ ಕಾರ್ಯಕ್ರಮ ನಾವು ಸುಮಾರು 25 ವರ್ಷಗಳಿಂದ ನಡೆಸ್ಕೊತ ಬಂದಿದ್ದೀವಿ. 25-26 ವರ್ಷಗಳ ಮೇಲೇನೆ ಆಯಿತು. ಪ್ರಾರಂಭದ ಹಂತದಲ್ಲಿ ಕೇವಲ 50-60 ಜನಗಳಿಂದ ಪ್ರಾರಂಭವಾದಂಥ ಬಸವ ಜಯಂತಿ ಕಾರ್ಯಕ್ರಮ ಆ ಮಾಕಾ ಲೇಔಟ್ನಲ್ಲಿ ಇವತ್ತು ಸಾವಿರಾರು ಜನ ಬಂದು ಬಸವ ಜಯಂತಿ ಉತ್ಸವದಲ್ಲಿ ಪಾಲ್ಗೊಳ್ಳುವ ಸ್ಥಿತಿಯಲ್ಲಿದೆ. ಇವತ್ತು ನಾವು ಈಗ ಬಸವ ಶಕೆ ಪ್ರಾರಂಭವಾಗಿದೆ ಅಂತ ಅನ್ಕೋಬಹುದು. ನಾವು ಸುಮಾರು ವರ್ಷಗಳಿಂದ ನಾವು ಈ ಕಾರ್ಯಕ್ರಮವನ್ನು ಆಚರಿಸ್ತಾ ಬಂದಿರೋದರಿಂದ ಎಲ್ಲ ಕಡೆಯಿಂದ ಬಸವ ಬಳಗ ಹರಿದು ಬರ್ತಾ ಇದೆ. ಕಲಬುರಗಿಯಲ್ಲಿ ಅದ್ದೂರಿಯಾಗಿ ಯಾವುದಾದ್ರೂ ಬಸವ ಜಯಂತಿ ಉತ್ಸವ ಕಾರ್ಯಕ್ರಮ ನಡೀತದೆ ಅಂದರೆ ಅದು ಕಲಬುರಗಿಯ ಮಾಕಾ ಲೇಔಟ್ನ ಜೌರಿ ಕಾಲನಿ ಇರತಕ್ಕಂಥ ಮಾಕಾ ಲೇಔಟ್ನಲ್ಲಿ ನಡೀತದೆ ಅಂತ ಈ ಸಂದರ್ಭದಲ್ಲಿ ಹೇಳ್ಬೋದಾಗಿದೆ. ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಪ್ರವಚನಕ್ಕಾಗಿ ಪೂಜ್ಯ ಮಹಾಲಿಂಗ ಮಹಾಸ್ವಾಮಿಗಳು ಭಾಲ್ಕಿ ಸಂಸ್ಥಾನ ಮಠದಿಂದ ಬರ್ತಿದ್ದಾರೆ. ಆಮೇಲೆ ಬಸವರಾಜ್ ದಣ್ಣೂರ್ ಬರ್ತಾರೆ ಉದ್ಘಾಟಕರು. ಅಲ್ಲಂ ಪ್ರಭು ಅವರು ಪಾಟೀಲ್ ಬರ್ತಾರೆ. ಆಮೇಲೆ ರಕ್ತದಾನ ಶಿಬಿರವನ್ನು ಉದ್ಘಾಟನೆಗಾಗಿ ನಮ್ಮ CS ಪಾಟೀಲ್ ಅವರು ಬರ್ತಾರೆ. ಅದೇ ರೀತಿ ದತ್ತಾತ್ರೇಯ ಪಾಟೀಲ್ ರೇವೂರ್ ಅವರು ಬರ್ತಿದ್ದಾರೆ. ಹೀಗಾಗಿ ನಗರದ ಅತಿ ಗಣ್ಯ ವ್ಯಕ್ತಿಗಳು ಕೂಡ ಅವತ್ತಿನ ದಿವಸ ನಮ್ಮ ಕಾರ್ಯಕ್ರಮದಲ್ಲಿ 5 ದಿನಗಳ ಕಾಲ ಭಾಗವಹಿಸಲಿದ್ದಾರೆ. ಈ ಕಾರ್ಯಕ್ರಮ 25ನೇ ತಾರೀಕಿನಿಂದ 30 ತಾರೀಕು ತನಕ ನಡೀತದೆ.